ನಮಸ್ಕಾರ ವೀಕ್ಷಕರೇ, ಕನ್ನಡದ ಬಿಗ್ ಬಾಸ್ ಸೀಸನ್ 12 ವೈಟ್ ಮಾಡ್ತಾ ಇದ್ದೀರಿ ಅಲ್ವಾ? ಯಾವಾಗಾದ್ರೂ ಬಿಗ್ ಬಾಸ್ ಸೀಸನ್ 12 ಶುರುವಾಗುತ್ತೋ ಕಿಚ್ಚ ಸುದೀಪ್ ಅವ್ರನ್ನ ಈ ಒಂದು ಸ್ಟೇಜ್ ನಲ್ಲಿ ನೋಡ್ತೀವೋ ಅಂತ. ಹಾಗಾದ್ರೆ ಬಿಗ್ ಬಾಸ್ ನಲ್ಲಿ ಸುದೀಪ್ ಅವರು ನಿಂತ್ಕೊಂಡೇ ಹೋಸ್ಟಿಂಗ್ ಮಾಡುವುದು ಯಾಕೆ? ಕಲರ್ಸ್ ಕನ್ನಡದವರು ಚೇರ್ ಕೊಡ್ಲಿಲ್ವಾ? ಹೀಗಂತ ಇಲ್ಲ, ಕಿಚ್ಚ ಸುದೀಪ್ ಅವ್ರನ್ನ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ನೀವು ನಿಂತ್ಕೊಂಡೆ ಯಾಕೆ ಹೋಸ್ಟಿಂಗ್ ಮಾಡ್ತೀರಾ? ಯಾಕೆ ಕೂತ್ಕೊಳ್ಳೋದಿಲ್ಲ? ಸೋಫಾ ಹಾಕ್ಸ್ಕೊಳ್ಬಹುದಲ್ವಾ ಅಥವಾ ಚೇರ್ ಇಟ್ಕೊಂಡು ಕೂತ್ಕೊಳ್ಬಹುದಲ್ವಾ ಅಂತ ಅನೇಕರು ಕೇಳಿದ್ದಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವರೇ ಈ ಬಾರಿ ಉತ್ತರವನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ನೀವು ಬಿಗ್ ಬಾಸ್ ಸೀಸನ್ 11 ಸಂದರ್ಭದಲ್ಲಿ ಕೊನೆಗೆ ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ತಾಯಿಗೆ ಹುಷಾರಿಲ್ದಾಗ ತುಂಬಾ ಸೀರಿಯಸ್ ಆದಂತ ಸಂದರ್ಭದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟಿಂಗ್ ಮಾಡಿದ್ದನ್ನ ನೀವು ಗಮನಿಸಿದ್ದೀರಾ. ಯಾವುದೇ ರೀತಿ ಬದಲಾವಣೆಗಳು ಸುದೀಪ್ ಅವರ ಫ್ಯಾನ್ಸ್ಗೆ ಗೊತ್ತಾಗದೇ ಇರೋ ರೀತಿಯಾಗಿ, ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇರುವಂತ ಪ್ರೇಕ್ಷಕರಿಗೆ ಗೊತ್ತಾಗದೇ ಇರೋ ರೀತಿಯಾಗಿ ಅವರು ಎಷ್ಟು ಚೆನ್ನಾಗಿ, ಎಷ್ಟು ಕಾನ್ಫಿಡೆನ್ಸ್ ಆಗಿ ಬಿಗ್ ಬಾಸ್ ಸೀಸನ್ 11 ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ರು, ಅದನ್ನ ನೀವು ಗಮನಿಸಿದ್ದೀರಾ. ಆದ್ರೆ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಸುದೀಪ್ ಅವರ ಬಗ್ಗೆ ಒಂದು ಕಾಳಜಿ ಕೂಡ ಇದೆ. ಯಾಕೆ ಯಾವಾಗ್ಲೂ ನೀವು ನಿಂತ್ಕೊಂಡೆ ಹೋಸ್ಟಿಂಗ್ ಮಾಡ್ತೀರಾ? ಕೂತ್ಕೋಬಹುದಲ್ವಾ? ಈ ಹಿಂದೆ ಹಿಂದಿಯಲ್ಲೂ ಕೂಡ ಸೀಸನ್ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಸೋಫಾ ಹಾಕೊಂಡು ಕೂರ್ತಾ ಇದ್ರು. ನೀವ್ ಯಾಕೆ ಕೂರೋದಿಲ್ಲ? ನಿಮ್ಗೆ ಟಯರ್ಡ್ ಆಗೋದಿಲ್ವಾ? 4-5 ಗಂಟೆಗಳ ಕಾಲ ಬಹಳ ಹೊತ್ತು ನಿಂತ್ಕೊಂಡಿರ್ತೀರಾ, ನಿಮ್ಗೆ ಕಾಲ್ ನೋವು ಬರಲ್ವಾ? ಹೀಗೆಲ್ಲ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೊಟ್ಟ ಉತ್ತರ ಏನಪ್ಪಾ ಅಂದ್ರೆ, ನಾನು ಯಾಕೆ ನಿಂತ್ಕೊಂಡೆ ಹೋಸ್ಟಿಂಗ್ ಮಾಡ್ತೀನಿ ಅಂತ ಅಂದ್ರೆ, ನನ್ಗೇನು ಚೇರ್ ವ್ಯವಸ್ಥೆ ಇರಲ್ಲ ಅಂತ ಅಲ್ಲ. ಚೇರ್ ಕೊಟ್ಟಿರ್ತಾರೆ ಟೀಮ್ ಅವರು, ಆದ್ರೆ ನಾನು ಆ ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗಲ್ಲ. ಬದಲಿಗೆ ಆ ಚೇರನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ, ಅಥವಾ ಆ ಚೇರ್ ಮೇಲೆ ಕೈ ಇಟ್ಕೊಂಡು ನಾನು ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿದ್ದೀರಾ. ಯಾಕೆಂದ್ರೆ ಒಂದ್ ವೇಳೆ ನಾನೇನಾದ್ರೂ ಚೇರ್ ಮೇಲೆ ಕೂತ್ಕೊಂಡು ಹೋಸ್ಟಿಂಗ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಆಗ ಏನಾಗುತ್ತೆ ಗೊತ್ತಾ? ಸ್ಕ್ರೀನ್ ಮೇಲೆ ಅದು ತುಂಬಾನೇ ಕೆಟ್ಟದಾಗಿ ಕಾಣಿಸುತ್ತೆ. ನೋಡೋರಿಗೆ ತುಂಬಾ ದಿನ ಅದು ಇಷ್ಟ ಆಗೋದಿಲ್ಲ. ಆದ್ರೆ ನೀವು ಪ್ರಶ್ನೆ ಕೇಳಿದ್ರಿ ಅಂತ ಬೇಕಿದ್ರೆ 1-2 ವಾರ ಆ ಕೆಲಸವನ್ನು ಮಾಡ್ತೀನಿ, ಕೂತ್ಕೊಂಡೆ ಬೇಕಿದ್ರೆ ಹೋಸ್ಟಿಂಗ್ ಮಾಡ್ತೀನಿ. ಆಗ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇಲ್ಲ, ಸುದೀಪ್ ಅವರು ನಿಂತ್ಕೊಂಡು ಹೋಸ್ಟಿಂಗ್ ಮಾಡಿದ್ರೇನೆ ಚಂದ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ನೋಡಿ, ಬಿಗ್ ಬಾಸ್ ಅಂತ ಬಂದಾಗ, ಅದರಲ್ಲೂ ಕೂಡ ವಾರದ ಕತೆ, ಕಿಚ್ಚನ ಜೊತೆ ಅಂತ ಬಂದಾಗ, ಪಂಚಾಯಿತಿ ಅಂತ ಬಂದಾಗ, ಅಲ್ಲಿ ಸ್ಪರ್ಧಿಗಳು ಎಲ್ಲರೂ ಕೂಡ ಟಿವಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾರೆ, ನೀವು ಗಮನಿಸ್ತಾ ಇರ್ತೀರಾ. ಅವರೆಲ್ಲರೂ ಕೂಡ ಕೂತ್ಕೊಂಡೇ ಇರ್ತಾರೆ. ಮತ್ತೊಂದ್ ಕಡೆ ಸುದೀಪ್ ಅವರು ಹೋಸ್ಟಿಂಗ್ ಮಾಡೋರು ಕೂಡ ಕೂತ್ಕೊಂಡ್ರು ಅಂತಂದ್ರೆ, ಹೋಸ್ಟಿಂಗ್ ಮಾಡೋರ್ಗೂ ಅಲ್ಲಿ ಕೂತಂತ ಸ್ಪರ್ಧಿಗಳಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಜೊತೆಗೆ ಅಲ್ಲಿ ಅವ್ರು ಕೂತಿರ್ತಾರೆ, ಇಲ್ಲಿ ಸುದೀಪ್ ಅವ್ರು ಕೂತಿರ್ತಾರೆ ಅಂದ್ರೆ ಅದು ಒಂದ್ ರೀತಿಯಾಗಿ ನಿಜಕ್ಕೂ ಕಟ್ಟೆ ಪಂಚಾಯಿತಿ ತರನೇ ಅನ್ಸ್ಬಿಡುತ್ತೆ. ಬಿಟ್ರೆ ಏನು ಅಷ್ಟೊಂದು ಡಿಫ್ರೆನ್ಸ್ ಅನ್ಸಲ್ಲ, ಸ್ಪೆಷಲ್ ಆಗಿ ಅನ್ಸಲ್ಲ. ಸುದೀಪ್ ಅವರು ಅವ್ರಿಗಿರೋ ಹೈಟ್ಗೆ ಯಾವಾಗ್ಲೂ ನಿಂತ್ಕೊಂಡ್ರೆ ಚಂದ. ಅವ್ರು ಕೂತ್ರು ನಿಂತ್ರು ಚಂದಾನೆ. ಬಟ್ ಹೋಸ್ಟಿಂಗ್ ಅಂತ ಬಂದಾಗ ಅವ್ರು ನಿಂತ್ಕೊಳ್ಳೋ ಸ್ಟೈಲ್ ಇರ್ಬೋದು, ಪಾಕೆಟ್ ಅಲ್ಲಿ ಅವರು ಕೈ ಹಾಕೊಂಡು ನಿಂತ್ಕೊಳ್ಳೋದು, ಎಡಗೈಯಲ್ಲಿ ಕಾಫಿ ಮಗ್ ಹಿಡ್ಕೊಳ್ಳೋದು, ಬಲಗೈಯಲ್ಲಿ ಅವ್ರ ರಿಯಾಕ್ಷನ್ಸ್, ಅದೆಲ್ಲವನ್ನು ಕೂಡ ಅಭಿಮಾನಿಗಳು ಗಮನಿಸ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಅವರ ಒಂದು ಸ್ಮೈಲ್ ಕೂಡ, ಅವ್ರ ಮೀಸೆ ಮೇಲೆ ಕೈ ಇಟ್ಕೊಳ್ಳೋದು, ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಹಂಗಾಗಿ ಸುದೀಪ್ ಅವರು ನಿಂತ್ಕೊಂಡು ಹೋಸ್ಟಿಂಗ್ ಮಾಡೋದೇ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಸುದೀಪ್ ಅವ್ರಿಗೂ ಅದ್ ಗೊತ್ತು. ಹಂಗಾಗಿನೇ ಯಾವಾಗ್ಲೂ ಕೂಡ ಅದು ಎಷ್ಟೇ 4-5 ಅವರ್ ಕಂಟಿನ್ಯೂ ಆಗಿ ಹೋಸ್ಟಿಂಗ್ ಇದ್ರು ಕೂಡ ಅವರೇ ಹೇಳ್ದಂಗೆ ಪ್ಯಾಕಪ್ ಟೈಮ್ ಅನ್ನೊಂದು ಬಿಗ್ ಬಾಸ್ಗೆ ಇರೋದೇ ಇಲ್ಲ ಅಂತ ಸುದೀಪ್ ಅವ್ರು ಹಿಂಗ್ ಹೇಳಿದ್ರಲ್ಲ, ಹಂಗೆ ಅದೆಷ್ಟೇ ಲಾಂಗ್ ಟೈಮ್ ಅವರು ಹೋಸ್ಟಿಂಗ್ ಮಾಡ್ಬೇಕು ಅಂದ್ರೂ ಕೂಡ ನಿಂತ್ಕೊಂಡೇ ಮಾಡ್ತಾರೆ. ಪ್ರೇಕ್ಷಕರಿಗೂ ಕೂಡ ಅದೇ ಇಷ್ಟ. ಒಂದ್ ವೇಳೆ ಸುದೀಪ್ ಅವ್ರೇನಾದ್ರೂ ಕುಂತ್ಕೊಂಡು ಹೋಸ್ಟಿಂಗ್ ಮಾಡಿದ್ದನ್ನ ನೀವು ನೋಡಿದ್ರೆ, ಅವರೇ ಹೇಳ್ದಂಗೆ 1-2 ವಾರ ನಾನು ಮಾಡ್ಬೇಕಿದ್ರೆ ತೋರಿಸ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಓಕೆ, ಇಷ್ಟ ಆಗಲ್ಲ ಅಂತಾನೆ ನಾನು ಅನ್ಕೊಳ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ನೋಡೋಣ ಆ ರೀತಿನೂ ಏನಾದ್ರೂ ಪ್ರಯೋಗವನ್ನ ಮಾಡ್ತಾರ ಅಂತ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಸುದೀಪ್ ಅವ್ರ ಬಗ್ಗೆ ಕಾಳಜಿ ಇರೋದ್ರಿಂದ ಈ ಪ್ರಶ್ನೆ ಕೇಳಿರ್ಬೋದು, ಯಾಕೆ ನಿಂತ್ಕೊಂಡು ನೀವು ಹೋಸ್ಟಿಂಗ್ ಮಾಡ್ತೀರಾ, ಯಾಕೆ ಕೂರಲ್ಲ ಅಂತ. ಆದ್ರೆ ಅವರು ನಿಂತ್ಕೊಂಡು ಹೋಸ್ಟಿಂಗ್ ಮಾಡಿದ್ರೆ ಚಂದ ಅಲ್ವಾ? ನೀವೇನಂತೀರಾ? ಕಮೆಂಟ್ ಮಾಡಿ.